ಸರ್ ನೀವ್ ಹೇಳಿ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು, ಹೇಗಿದೆ ಲೈಫ್? ಮೊನ್ನೆ ಮದುವೆ ಆದಂಗಿದೆ, ಬಟ್ 34 ವರ್ಷ ಆಗಿದೆ. ಅದಕ್ಕೆ ಸಂಕೇತವಾಗಿ ನನ್ನ ಮಗಳು ಅಪೂರ್ವ, ನನ್ನ ಮಗ ಆಶಿಕ್ ಗೌಡ, ನನ್ನ ಮೊಮ್ಮಗ ರುದಾನ್. ಮೇಡಮ್ ನೀವ್ ಹೇಳಿ ಮೇಡಮ್, ನಿಮ್ಮ ಒಂದು ದಾಂಪತ್ಯ ಜೀವನದ ಬಗ್ಗೆ ಹೇಳಿ. ಮೇಡಮ್, ನಮ್ಮ ಮದುವೆ ಆಗಿ 35 ವರ್ಷ ಆಯಿತು. ಈ ಜೂನ್ 9ಕ್ಕೆ ಕಂಪ್ಲೀಟ್ ಆಯಿತು. 18 ವರ್ಷಕ್ಕೆ ಮದುವೆ ಆಯಿತು. ಹಾಗಾಗಿ ಜೀವನನ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಏಳು ಬೀಳಿ ಎಲ್ಲ ಇರುತ್ತೆ. ಗಂಡನ ಅರ್ಥ ಮಾಡಿಕೊಂಡು, ಮನೆಯವ್ರನ್ನ ಅರ್ಥ ಮಾಡಿಕೊಂಡು, ಮನೆಯವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಒಂದಾಗಿ 35 ವರ್ಷ ಕಂಪ್ಲೀಟ್ ಮಾಡಿ ಸುವರ್ಣ ನಾಗರಾಜ್ ಆಗಿದ್ದವರು ಸ್ವರ್ಣ ನಾಗಾಗಿ ಚೆನ್ನಾಗಿ ಜೀವನ ಮಾಡಿದ್ದೀವಿ ಮೇಡಮ್. ಸರ್ 35 ವರ್ಷ ಏನೇನ್ ಮಿಸ್ ಮಾಡ್ಕೊಂಡ್ರಿ, ಏನೇನ್ ಪಡ್ಕೊಂಡ್ರಿ ಸರ್? ಏನು ಮಿಸ್ ಮಾಡ್ಕೊಂಡಿಲ್ಲ, ಎಲ್ಲಾದ್ರಲ್ಲೂ ಸರಿಯಾಗಿದ್ದೀವಿ. ಸರ್ ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ ಹೋಗುತ್ತೆ, ಆದ್ರೆ ನಾವು ಅನುಸರಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಲಾಸ್ಟ್ ಎಪಿಸೋಡ್ ನೋಡಿದ್ರ ಸರ್ ನಿಮ್ ಮಗ ಎಲ್ಲೆಲ್ಲಿ ಹೋಗ್ತಾನೆ ವಾರಕ್ಕೆ 3 ದಿನ ಅಂತ? ಅವನು ಏನು ಆ ಥರ ಏನಿಲ್ಲ, ಏನೋ ಫ್ರೆಂಡ್ಸ್ ಅಂತ ಹೋಗಿರ್ಬೋದು, ಅದನ್ನ ಮುಂದೆ ಸರ್ವ್ ಮಾಡ್ಕೊತಾನೆ. ನೀವು ಸರ್ ನಿಜವಾದ ತಂದೆ ಅಂದ್ರೆ ಅದನ್ನ ನಾವು ಅದನ್ನ ಸರ್ವ್ ಮಾಡ್ಕೊಂಡು ಮುಂದೆ ಬೆಳೀತಾ ದೊಡ್ಡವರಾಯ್ತಾ ಅದೆಲ್ಲ ಸರೋಗುತ್ತೆ ಅಂತ ನಾನು ಆಶ್ವಾಸನೆ ಇಟ್ಕೊಂಡಿದ್ದೀನಿ. ಅದು ಸರ್ವ್ ಮಾಡ್ಕೊಂಡು ಹೋಗುವುದು ಅವನ ಜವಾಬ್ದಾರಿ. ಸಂದರ್ಭದಲ್ಲಿ ಹಿಂಗ್ ಹೇಳಿದ್ರೆ ನಿಮ್ ಸೊಸೆ ಹೆಂಗ್ ಹೇಳಿದ್ರು ಕೇಳಿ. ಸೊಸೆ ಏನು ಸ್ವಂತ ಮಗಳಿದ್ದಂಗೆ, ಅವಳು ಯಾವತ್ತೂ ನಮ್ಮ ಏನು ಮಾತಾಡಿಲ್ಲ, ನಾನು ಅವರನ್ನು ಏನು ಮಾತಾಡಿಲ್ಲ. ಫ್ರೆಂಡ್ಸ್ಗೆಲ್ಲ ವಾರ್ನಿಂಗ್ ಕೊಟ್ರು. ಸಂಸಾರ ಅಂದ್ಮೇಲೆ ಅದನ್ನ ಮಾಡ್ಕೊಂಡು ಹೋದ್ರಿ, ಅದು ಜವಾಬ್ದಾರಿ ಸ್ವಾಮಿ. ಎಪಿಸೋಡ್ ಬಂದ್ಮೇಲೆ ಫ್ರೆಂಡ್ಸ್ ಮನೆ ಹತ್ರನೇ ಗೊತ್ತಿಲ್ವಂತೆ. ಅಣ್ಣ ಒಳ್ಳೆಯವ್ರೆ, ಫ್ರೆಂಡ್ನ ಫೋರ್ಸ್ ಮಾಡೋರ್ನ ಇಟ್ಕೊಂಡ್ಬಿಟ್ಟವ್ರೆ ಅಷ್ಟೇ. ರಾತ್ರಿ ಆದ್ರೂ ಸ್ವಲ್ಪ ಫೋರ್ಸ್ ಮಾಡ್ತಾರ ಅವರು, ಅವಾಗ ಒಂದು ಚೂರು ಹೋಗ್ಬೇಕಾಯ್ತದಕ್ಕ, ಅರ್ಥ ಮಾಡ್ಕೋಬೇಕು ನೀವು. ಅಮ್ಮ ನೀವ್ ಹೇಳಿ, ನಿಮ್ಮ ದಾಂಪತ್ಯ ಎಷ್ಟು ವರ್ಷ ಆಯ್ತು, ಹೇಗ್ ಸಾಕ್ತಾ ಇದೆ? ನಮ್ಮ ಮದುವೆ ಆಗಿ 36 ವರ್ಷ ಆಯ್ತು. ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಅಮ್ಮ ನಿಮ್ ಮಗ ಹುಟ್ಟಿದ್ದೇನ್ ಸೋಫಾ ಮೇಲಕ್ಕ? ನನ್ನ ಮಗ ಹುಟ್ಟಿದ್ದು ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ. ಕೆಂಪೇಗೌಡ ಹಾಸ್ಪಿಟ್ಲು ಸೋಫಾ ಮೇಲ? ಸೋಫಾನೇ ಬಿಡಲ್ಲ ಇಲ್ಲಿ. ಒಂದ್ ಸೋಫಾ ಚೇಂಜ್ ಮಾಡ್ದ ಹೋದ್ವಾರ. ಹೋಗ್ಲಿ ಬಿಡಿ, ನಾವೇ ಒಂದು ತಂದ್ಕೊಡ್ತೀವಿ. ಹೆಂಗೆ ನಮ್ಮ ಮತ್ತೆ ರಾಜಾರಾಮ್ ಅವರ ತಂದೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೀವ್ ಹೇಳಿ ಸರ್. ನಂದು ಮದುವೆಯಾಗಿ 25 ವರ್ಷದ ಮೇಲಾಯ್ತು. ನಮ್ಮ ಮನೆಯವರು ಸ್ವರ್ಗಸ್ಥರಾಗಿ 15 ವರ್ಷ ಆಯ್ತು. ವೆರಿ ಸಾರಿ ಸರ್. ನಮ್ಮ ದಾಂಪತ್ಯ ತುಂಬಾ ಚೆನ್ನಾಗಿತ್ತು 15 ವರ್ಷದ ತನಕ. ದಾಂಪತ್ಯ 15 ವರ್ಷ ನಡೀತು ತುಂಬಾ ಚೆನ್ನಾಗಿ. ಅಂದ್ರೆ ಈಗಲೂ ಚೆನ್ನಾಗಿ ನಡೀತಾ ಇದೆ. ಮಕ್ಕಳ ಜೊತೆಗೆ 2 ಮಕ್ಕಳು, ಒಬ್ಬ ರಾಜಾರಾಮ ಮತ್ತೆ ಸೊಸೆ, ಇನ್ನೊಬ್ಳು ಮಗಳು ವೈಷ್ಣವಿ, ಅವ್ರ ಜೊತೆ ಮತ್ತೆ ನಮ್ಮ ತಾಯಿ, ನಮ್ಮ ತಮ್ಮ ಎಲ್ಲರೂ ಒಟ್ಟಾಗಿ ಇದ್ದೀವಿ. ನಾವು ಒಟ್ಟಾಗಿ ನಮ್ಮ ಸಂಸಾರದ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಸ್ ಸರ್, ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನನಗೆ ಮದುವೆ ಆಗಿದ್ದು ಮಾರ್ಚ್ 1ನೇ ತಾರೀಕು. ಆಗ್ಲಿ ಬಿಡಿ. 1991. ಆಗ್ಲಿ. 92 ಡಿಸೆಂಬರ್ 1 ನನ್ನ ಮಗಳು ಹುಟ್ಟಿದ್ದು. ಹುಟ್ಲಿ. ಎಷ್ಟು ತಿಂಗಳಾಯ್ತು? ಸುಮಾರು ತಿಂಗಳಾಗಿದೆ. ಅದೇನಾಗುತ್ತೆ? ಮಾರ್ಚ್ 1 ಡಿಸೆಂಬರ್ 1 ಎಷ್ಟು ತಿಂಗಳಾಯ್ತು? ಮಾರ್ಚ್ 1ನೇ ತಾರೀಕಿಂದ ಡಿಸೆಂಬರ್ 1ನೇ ತಾರೀಕು ಸುಮಾರು ತಿಂಗಳಾಗಿದೆ. 9 ತಿಂಗಳಾಯ್ತು. ನಂಗೆ ದೊಡ್ಡವರು ಹೇಳ್ಕೊಟ್ಟಿದ್ರು, ಟೈಮ್ ವೇಸ್ಟ್ ಮಾಡಬೇಡಿ. 9 ತಿಂಗಳು ಮದುವೆ ಆಯ್ತು. ನಮ್ಮ ಡ್ಯಾಡಿ ಮಮ್ಮಿನೂ ಅಷ್ಟೇ, ಕರೆಕ್ಟಾಗಿ ಮದುವೆ ಆಗಿ 9 ಮಂತ್ಸಿಗೆ ನಾನು ಹುಟ್ಟಿರೋದು. ನಿಮ್ಮ ಡ್ಯಾಡಿನೂ ಸೂಪರ್ ಬಿಡಮ್ಮ.